ರಾಜ್ಯದಲ್ಲಿ ಪಂಚಮಸಾಲಿ ಹೋರಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ಎನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಹೀಗಾಗಿ ಹೋರಾಟಗಾರರ ವಿರುದ್ಧ ಲಾಠಿ ಚಾರ್ಜ್ ಆಗಿರುವಂಥದ್ದು, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಸಂಸದರಾದ ಗೋವಿಂದ ಕಾರಜೋಳ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪಂಚಮಸಾಲಿ ಹೋರಾಟಗಾರರ ವಿರುದ್ಧ ಲಾಠಿ ಚಾರ್ಜ್ ಆಗಿರುವಂಥದ್ದು, ಸೊ ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಪಂಚಮಸಾಲಿ ಜನಾಂಗದವರು ಅನೇಕ ವರ್ಷಗಳಿಂದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಬಡವರ ಮಕ್ಕಳಿಗೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಸ್ವಾಮಿಗಳಾದಂಥ ಜಯಮೃತ್ಯುಂಜಯ ಮಹಾಸ್ವಾಮಿಗಳವ್ರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಹೋರಾಟಗಾರನ ಕರೆದು ಸರ್ಕಾರ ಅವರ ಅಹವಾಲನ್ನು ಕೇಳಬೇಕಾಗಿತ್ತು, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಭರವಸೆಯನ್ನು ಮೂಡಿಸಬೇಕಾಗಿತ್ತು. ಆದರೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಕೈಕಾಲು ಮುರಿದು ಹೋರಾಟಗಾರನ ಹತ್ತಿಕ್ಕುವಂಥ ಪ್ರಯತ್ನ ಏನು ಮಾಡಿದೆಯಲ್ಲ, ಇದನ್ನು ನಾನು ಖಂಡಿಸ್ತೀನಿ. ಇದು ಭಾರತೀಯ ಜನತಾ ಪಕ್ಷ ಪ್ರಬಲವಾಗಿ ಇದನ್ನು ವಿರೋಧ ಮಾಡ್ತದೆ. ಸರ್, ಈಗ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹೇಳುವಂಥದ್ದು ಅವರದೇ ಸರ್ಕಾರ ಇತ್ತು, ಆ ಸಂದರ್ಭದಲ್ಲೂ ಕೂಡ ಇವರು ಯಾವುದೇ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳಲಿಲ್ಲ. ಈಗ ಹೋರಾಟಗಾರರನ್ನು ಎತ್ತಿಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅನ್ನುವಂಥದ್ದು. ನೋಡಿ, ನಾವು ಎತ್ತಿಕಟ್ಟು ಕೆಲಸ ಮಾಡಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಒಂದು ಮಾತಾಡ್ತಾರೆ, ಸಿದ್ದರಾಮಯ್ಯನವರು ಪ್ರತಿಪಕ್ಷದಲ್ಲಿದ್ದಾಗ ಒಂದು ಮಾತಾಡ್ತಾರೆ. ಅವರು ಇಬ್ಬಗೆ ನೀತಿ ಅದ. ಸಿದ್ದರಾಮಯ್ಯನವರ ಹಿಂದೆ ಅವ್ರನ್ನ ಎತ್ತಿಕಟ್ಟಿ ಹೋರಾಟ ಮಾಡಲಿಕ್ಕೆ ಹಚ್ಚಿದ್ರು ನಮ್ಮ ಸರ್ಕಾರ ಇದ್ದಾಗ. ಆವಾಗ ನಾವು ಲಾಠಿ ಚಾರ್ಜ್ ಮಾಡಲಿಲ್ಲ ಅವ್ರಿಗೆ. ನಾವು 2D ಮೀಸಲಾತಿಯನ್ನು ಕೊಟ್ಟು ಅವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಬಿ ಜೆ ಪಿ ಸರ್ಕಾರ ಇದ್ದಾಗ. ಅದನ್ನೇ ಅನುಷ್ಠಾನ ಮಾಡಲಿ. ನಾವು ಮಾಡಿಲ್ಲ ಅಂತ ನಿಮ್ಮನ್ನು ಅಧಿಕಾರಕ್ಕೆ ತಂದಾರಲ್ಲ, ನೀವು ಮಾಡಿ ತೋರಿಸಿ. ಪ್ರತಿಯೊಂದಕ್ಕೂ ಇದೇ ರೀತಿ ಹೇಳ್ತಾರೆ. ಒಳ ಮೀಸಲಾತಿ ಇದು ಹೇಳಿದರು. ಏನು ಹೇಳಿದರು? ಪ್ರಣಾಳಿಕೆ ಒಳಗೆ ಹೇಳಿದರು, ನಮ್ಮಕ್ಕೆ ನೀವು ಮತ ಕೊಡಿ, ನಮಗೆ ಅಧಿಕಾರ ಕೊಡಿ. ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಇವತ್ತು ಉಲ್ಟಾ ಹೊಡೆದಾರ. ಮತ್ತೊಂದು ಕಮಿಷನ್ ನೇಮಿಸ್ತೀವಂತಾರೆ, ಮತ್ತೊಂದು ಕಮಿಷನ್ ನೇಮಿಸಿದಾರೆ. ಇದು ಯಾವ ನ್ಯಾಯ? ಓಟ್ ಬೇಕಾದಾಗ ಒಂದು ನೀತಿ, ಅಧಿಕಾರದ ಕುರ್ಚಿ ಮೇಲೆ ಕೂತಾಗ ಮತ್ತೊಂದು ನೀತಿ. ದಬ್ಬಾಳಿಕೆ ಸರಿಯಲ್ಲ. ಇದು ದಬ್ಬಾಳಿಕೆ ಆಗ್ತದೆ ಸಿದ್ದರಾಮಯ್ಯನವ್ರ ಸರ್ಕಾರದ. ಅದಕ್ಕೆ ನಾನು ಮತ್ತೊಮ್ಮೆ ಖಂಡಿಸ್ತೇನೆ. ಸರ್, ಈಗ ಈ ಒಂದು ಪಂಚಮಸಾಲಿ ಹೋರಾಟದಲ್ಲಿ ಸ್ವಾಮೀಜಿಗಳಲ್ಲೂ ಕೂಡ ಒಮ್ಮತ ಇಲ್ಲ, ಪಂಚಮಸಾಲಿ ಹೋರಾಟದ ಸ್ವಾಮೀಜಿಗಳು ಕೂಡ ಒಮ್ಮತ ಇಲ್ಲ ಅನ್ನುವಂಥದ್ದು. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸ್ವಾಮೀಜಿಗಳ ಬಗ್ಗೆ ಏನು ಹೇಳಿದಾರ, ಒಮ್ಮತ ಐತಿ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಪಂಚಮಸಾಲಿ ಜನಾಂಗದಲ್ಲಿ ಕಡು ಬಡವರಿದ್ದಾರೆ, ಕೂಲಿ ನಾಲಿ ಮಾಡಿ ಬದುಕೋರಿದ್ದಾರೆ. ಒಂದು ಅಂಗೈಯಷ್ಟು ಜಮೀನಿಲ್ಲದಂಥ ಕೃಷಿ ಕಾರ್ಮಿಕರು ಕೂಡ ಅಲ್ಲಿದ್ದಾರೆ. ಅವ್ರ ಮಕ್ಕಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಸಿಗಬೇಕು, ಅವ್ರಿಗೆ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಅನ್ನೋದೇ ನನ್ನ ಆಸೆ. ಸರ್, ಈಗ ಏನು ಪಂಚಮಸಾಲಿ ಹೋರಾಟಗಾರರ ವಿರುದ್ಧ ಲಾಠಿ ಚಾರ್ಜ್ ಮಾಡಿಸುವಂತಹ ಪ್ರಮೇಯ ಇತ್ತ, ಅವರ ಜೊತೆ ಮಾತುಕತೆ ಆಡುವಂತಹ ಅಥವಾ ಚರ್ಚಿಸುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಈ ಎಲ್ಲವನ್ನ ಬಿಟ್ಟು ಇವರ ವಿರುದ್ಧ ಲಾಠಿ ಚಾರ್ಜ್ ಮಾಡಿಸಿರುವಂಥದ್ದು, ಇದ್ರ ಬಗ್ಗೆ ಸರ್? ನೋಡಿ, ಹೋರಾಟಗಾರರನ್ನ ಹೆದರಿಸುವಂಥ ಬೆದರಿಸುವಂಥ ಕೆಲಸ ಲಾಠಿ ಚಾರ್ಜ್ ಮಾಡೋದು. ಅವರ ಹೋರಾಟವನ್ನು ತಗ್ಗಿಸುವಂಥ ಕೆಲಸ ಇದು. ಇದನ್ನು ಸರ್ಕಾರ ಮಾಡಬಾರ್ದು. ಸರ್ಕಾರ ಅಧಿಕಾರದಲ್ಲಿರುವವರು ಕರೆದು ಮಾತಾಡಿ ಅವ್ರ ಬೇಡಿಕೆಗಳನ್ನ, 100 ಬೇಡಿಕೆಗಳಿದ್ದರೆ 25 ಬೇಡಿಕೆ ಆದರೂ ನಾವು ಈಡೇರಿಸಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸುವಂಥ ಕೆಲಸ ಮಾಡಬೇಕು ಹೊರತು ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ಮಾಡಿದ್ದು ಖಂಡನೀಯ. ಇದನ್ನು ಯಾವ ನಾಗರಿಕರು 140 ಕೋಟಿ ಜನ, ಈ ದೇಶದ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಪಂಚಮಸಾಲಿ ಹೋರಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ಎನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಹೀಗಾಗಿ ಹೋರಾಟಗಾರರ ವಿರುದ್ಧ ಲಾಠಿ ಚಾರ್ಜ್ ಆಗಿರುವಂಥದ್ದು, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಸಂಸದರಾದ ಗೋವಿಂದ ಕಾರಜೋಳ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪಂಚಮಸಾಲಿ ಹೋರಾಟಗಾರರ ವಿರುದ್ಧ ಲಾಠಿ ಚಾರ್ಜ್ ಆಗಿರುವಂಥದ್ದು, ಸೊ ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್?
ಪಂಚಮಸಾಲಿ ಜನಾಂಗದವರು ಅನೇಕ ವರ್ಷಗಳಿಂದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಬಡವ್ರ ಮಕ್ಕಳಿಗೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಸ್ವಾಮಿಗಳಾದಂಥ ಜಯಮೃತ್ಯುಂಜಯ ಮಹಾಸ್ವಾಮಿಗಳವ್ರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಹೋರಾಟಗಾರನ ಕರೆದು ಸರ್ಕಾರ ಅವರ ಅಹವಾಲನ್ನು ಕೇಳಬೇಕಾಗಿತ್ತು. ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಭರವಸೆಯನ್ನು ಮೂಡಿಸಬೇಕಾಗಿತ್ತು. ಆದರೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಕೈಕಾಲು ಮುರಿದು ಹೋರಾಟಗಾರನ ಹತ್ತಿಕ್ಕುವಂಥ ಪ್ರಯತ್ನ ಏನು ಮಾಡಿದೆಯಲ್ಲ, ಇದನ್ನು ನಾನು ಖಂಡಿಸ್ತೀನಿ. ಇದು ಭಾರತೀಯ ಜನತಾ ಪಕ್ಷ ಪ್ರಬಲವಾಗಿ ಇದನ್ನು ವಿರೋಧ ಮಾಡ್ತದೆ. ಸರ್, ಈಗ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹೇಳುವಂಥದ್ದು ಅವರದೇ ಸರ್ಕಾರ ಇತ್ತು, ಆ ಸಂದರ್ಭದಲ್ಲೂ ಕೂಡ ಇವರು ಯಾವುದೇ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳಲಿಲ್ಲ. ಈಗ ಹೋರಾಟಗಾರರನ್ನು ಎತ್ತಿಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅನ್ನುವಂಥದ್ದು. ನೋಡಿ, ನಾವು ಎತ್ತಿ ಕಟ್ಟು ಕೆಲಸ ಮಾಡಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಒಂದು ಮಾತಾಡ್ತಾರೆ, ಸಿದ್ದರಾಮಯ್ಯನವರು ಪ್ರತಿಪಕ್ಷದಲ್ಲಿದ್ದಾಗ ಒಂದು ಮಾತಾಡ್ತಾರೆ. ಅವರು ಇಬ್ಬಗೆ ನೀತಿ ಅದ. ಸಿದ್ದರಾಮಯ್ಯನವರ ಹಿಂದೆ ಅವ್ರನ್ನ ಎತ್ತಿ ಕಟ್ಟಿದ್ರು, ಎತ್ತಿ ಕಟ್ಟಿ ಹೋರಾಟ ಮಾಡಲಿಕ್ಕೆ ಹಚ್ಚಿದ್ರು ನಮ್ಮ ಸರ್ಕಾರ ಇದ್ದಾಗ. ಆವಾಗ ನಾವು ಲಾಠಿ ಚಾರ್ಜ್ ಮಾಡಲಿಲ್ಲ ಅವ್ರಿಗೆ. ನಾವು 2D ಮೀಸಲಾತಿಯನ್ನು ಕೊಟ್ಟು ಅವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಬಿ ಜೆ ಪಿ ಸರ್ಕಾರ ಇದ್ದಾಗ. ಅದನ್ನೇ ಅನುಷ್ಠಾನ ಮಾಡಲಿ. ನಾವು ಮಾಡಿಲ್ಲ ಅಂತ ನಿಮ್ಮನ್ನು ಅಧಿಕಾರಕ್ಕೆ ತಂದಾರಲ್ಲ, ನೀವು ಮಾಡಿ ತೋರಿಸಿ. ಪ್ರತಿಯೊಂದಕ್ಕೂ ಇದೇ ರೀತಿ ಹೇಳ್ತಾರೆ. ಒಳ ಮೀಸಲಾತಿ ಇದು ಹೇಳಿದರು. ಏನು ಹೇಳಿದರು? ಪ್ರಣಾಳಿಕೆ ಒಳಗೆ ಹೇಳಿದರು, ನಮ್ಮಕ್ಕೆ ನೀವು ಮತ ಕೊಡಿ, ನಮಗೆ ಅಧಿಕಾರ ಕೊಡಿ. ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಇವತ್ತು ಉಲ್ಟಾ ಹೊಡೆದಾರ. ಮತ್ತೊಂದು ಕಮಿಷನ್ ನೇಮಿಸ್ತೀವಂತಾರೆ, ಮತ್ತೊಂದು ಕಮಿಷನ್ ನೇಮಿಸಿದಾರೆ. ಇದು ಯಾವ ನ್ಯಾಯ? ಓಟ್ ಬೇಕಾದಾಗ ಒಂದು ನೀತಿ, ಅಧಿಕಾರದ ಕುರ್ಚಿ ಮೇಲೆ ಕೂತಾಗ ಮತ್ತೊಂದು ನೀತಿ. ದಬ್ಬಾಳಿಕೆ ಸರಿಯಲ್ಲ. ಇದು ದಬ್ಬಾಳಿಕೆ ಆಗ್ತದೆ ಸಿದ್ದರಾಮಯ್ಯನವ್ರ ಸರ್ಕಾರದ. ಅದಕ್ಕೆ ನಾನು ಮತ್ತೊಮ್ಮೆ ಖಂಡಿಸ್ತೇನೆ. ಸರ್, ಈಗ ಈ ಒಂದು ಪಂಚಮಸಾಲಿ ಹೋರಾಟದಲ್ಲಿ ಸ್ವಾಮೀಜಿಗಳಲ್ಲೂ ಕೂಡ ಒಮ್ಮತ ಇಲ್ಲ, ಪಂಚಮಸಾಲಿ ಹೋರಾಟದ ಸ್ವಾಮೀಜಿಗಳು ಕೂಡ ಒಮ್ಮತ ಇಲ್ಲ ಅನ್ನುವಂಥದ್ದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸ್ವಾಮೀಜಿಗಳ ಬಗ್ಗೆ ಏನು ಹೇಳಿದಾರ, ಒಮ್ಮತ ಐತಿ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಪಂಚಮಸಾಲಿ ಜನಾಂಗದಲ್ಲಿ ಕಡು ಬಡವರಿದ್ದಾರೆ, ಕೂಲಿ ನಾಲಿ ಮಾಡಿ ಬದುಕೋರಿದ್ದಾರೆ. ಒಂದು ಅಂಗೈಯಷ್ಟು ಜಮೀನಿಲ್ಲದಂಥ ಕೃಷಿ ಕಾರ್ಮಿಕರು ಕೂಡ ಅಲ್ಲಿದ್ದಾರೆ. ಅವ್ರ ಮಕ್ಕಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಸಿಗಬೇಕು. ಅವ್ರಿಗೆ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಅನ್ನೋದೇ ನನ್ನ ಆಸೆ. ಸರ್, ಈಗ ಏನು ಪಂಚಮಸಾಲಿ ಹೋರಾಟಗಾರರ ವಿರುದ್ಧ ಲಾಠಿ ಚಾರ್ಜ್ ಮಾಡಿಸುವಂತಹ ಪ್ರಮೇಯ ಇತ್ತ, ಅವರ ಜೊತೆ ಮಾತುಕತೆ ಆಡುವಂತಹ ಅಥವಾ ಚರ್ಚಿಸುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಈ ಎಲ್ಲವನ್ನ ಬಿಟ್ಟು ಇವರ ವಿರುದ್ಧ ಲಾಠಿ ಚಾರ್ಜ್ ಮಾಡಿಸಿರುವಂಥದ್ದು, ಇದ್ರ ಬಗ್ಗೆ ಸರ್? ನೋಡಿ, ಹೋರಾಟಗಾರರನ್ನ ಹೆದರಿಸುವಂಥ ಬೆದರಿಸುವಂಥ ಕೆಲಸ ಲಾಠಿ ಚಾರ್ಜ್ ಮಾಡೋದು. ಅವರ ಹೋರಾಟವನ್ನು ತಗ್ಗಿಸುವಂಥ ಕೆಲಸ ಇದು. ಇದನ್ನು ಸರ್ಕಾರ ಮಾಡಬಾರ್ದು. ಸರ್ಕಾರ ಅಧಿಕಾರದಲ್ಲಿರುವವರು ಕರೆದು ಮಾತಾಡಿ ಅವ್ರ ಬೇಡಿಕೆಗಳನ್ನ 100 ಬೇಡಿಕೆಗಳಿದ್ದರೆ 25 ಬೇಡಿಕೆ ಆದರೂ ನಾವು ಈಡೇರಿಸಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸುವಂಥ ಕೆಲಸ ಮಾಡಬೇಕು ಹೊರತು ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ಮಾಡಿದ್ದು ಖಂಡನೀಯ. ಇದನ್ನು ಯಾವ ನಾಗರಿಕರು 140 ಕೋಟಿ ಜನ ಈ ದೇಶದ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಧನ್ಯವಾದಗಳು ಸರ್. ಇದಿಷ್ಟು BJPಯ ಹಿರಿಯ ನಾಯಕರಾದಂತಹ ಗೋವಿಂದ ಕಾರಜೋಳ ಅವರು ಹೇಳಿರುವಂಥದ್ದು. ಅಂದರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಏನು ರೈತರನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಅವರನ್ನು ಏನು ಹೋರಾಟಗಾರರನ್ನು ಕರೆದು ಅವರ ಜೊತೆ ಮಾತುಕತೆಯಾಡಿ ನಂತರದಲ್ಲಿ ಈ ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.